ನಮಸ್ತೆ ವೀಕ್ಷಕರೇ, ನಾವಿಂದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನವೆಂಬರ್ 15ರಿಂದ ನವೆಂಬರ್ 18ರವರೆಗೆ ಕಾಡು ಮಲ್ಲೇಶ್ವರ ಸ್ನೇಹಿತರ ಬಳಗದಿಂದ ಹಾಗೆ ಮುಜರಾಯಿ ಇಲಾಖೆಯಿಂದ ಕಡಲೆಕಾಯಿ ಪರಿಷೆಯನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಈ ಒಂದು ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಈ ಬಾರಿಯ ಥೀಮ್ ಏನು ಅಂತಂದರೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಅನ್ನುವಂಥ ಒಂದು ಥೀಮ್ ನಡಿ ಕಡಲೆಕಾಯಿ ಪರಿಷೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ವೀಕ್ಷಕರು ಇಲ್ಲಿಗೆ ಬೆಳ್ಳಂಬೆಳಿಗ್ಗೆಯಿಂದಲೇ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲ ದಿನವಾದ್ದರಿಂದ ಇವತ್ತಿನಿಂದಲೂ ಕೂಡ ಸಾಕಷ್ಟು ಜನ ತುಂಬಿಕೊಂಡಿದೆ. ಮಳೆ ಬರ್ತಾ ಇದ್ರೂ ಕೂಡ ಸಾಕಷ್ಟು ಜನ ಬಂದು ಕಡಲೆಕಾಯಿ ಪರಿಷೆಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಲ್ವಾ ನೀವು ನನ್ನ ಎಡಭಾಗದ ದೃಶ್ಯದಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಮಳೆ ಬರ್ತಾ ಇದೆ ಕೂಡ, ಚುಮ್ಮು ಮಳೆ ಇದ್ರೂ ಕೂಡ ಸಾಕಷ್ಟು ಜನ ಬಂದು ಏನು ಒಂದು ಕಾಡು ಮಲ್ಲೇಶ್ವರನ ದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಪರಿಷೆಯನ್ನು ಎಂಜಾಯ್ ಮಾಡ್ಕೊಂಡು ಹೋಗುವಂಥದ್ದನ್ನ ನೋಡ್ಬೋದು. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಾವು ನೋಡ್ಬೋದು, ಸಾಮಾನ್ಯವಾಗಿ ಟ್ರಾಫಿಕ್ ಜಂಜಾಟ ಹೆಚ್ಚಾಗೇ ಇರುತ್ತೆ. ಈ ರೀತಿ ಒಂದು ಹಳ್ಳಿಯ ವಾತಾವರಣ, ಜಾತ್ರೆಯ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ವರ್ಷಕ್ಕೆ ಒಂದು ಬಾರಿ ಮಾತ್ರ ಈ ರೀತಿ ಒಂದು ಪರಿಷೆ ನಡೆಯುತ್ತೆ. ಅದರಲ್ಲೂ ಈ ಬಾರಿ ತುಂಬ ಸ್ಪೆಷಲ್ ಏನಂತಂದರೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವರ್ಷದ ಒಂದು ಥೀಮ್ನ ಮಾಡ್ಕೊಂಡಿರ್ತಾರೆ. ಇದು 8ನೇ ಬಾರಿಗೆ ನಡೀತಿರುವಂತಹ ಒಂದು ಪರಿಷೆ ಆಗಿದೆ ಮಲ್ಲೇಶ್ವರದಲ್ಲಿ. ನಾವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಬಲಭಾಗದ ದೃಶ್ಯದಲ್ಲಿ ಇಲ್ಲಿ ಒಂದು ಬಸವನಿಗೆ ಕಡಲೆಕಾಯಿಂದ ಫುಲ್ ಕಂಪ್ಲೀಟ್ ಆಗಿ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಅದ್ರ ಮುಂದೆ ಸೆಲ್ಫಿ ತಗೊಳ್ಳುವಂಥದ್ದಾಗಿರ್ಬೋದು, ಫೋಟೋ ತಗೊಳ್ಳುವಂಥದ್ದಾಗಿರ್ಬೋದು ಎಲ್ಲ ಕೂಡ ಇಲ್ಲಿ ನಡೀತಾ ಇದೆ. ಮಳೆ ಇದ್ರೂ ಕೂಡ ಸಾಕಷ್ಟು ಜನ ಬಂದು ಬಸವನ ಬಳಿ ಆಗಿರ್ಬೋದು ಅಥವಾ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಾಗಿರ್ಬೋದು ಅಥವಾ ಇಲ್ಲಿ ಕಂಪ್ಲೀಟ್ ಒಂದು ರಸ್ತೆಗಳಲ್ಲಾಗಿರ್ಬೋದು, ಅಂಗಡಿ ಮುಂಗಟ್ಟು ಬಳಗಳಿಗೆ ಫೋಟೋ ತಗೊಳ್ಳೋದಾಗಿರ್ಬೋದು, ಲೈಟಿಂಗ್ಸ್ ಹತ್ರ ಹೋಗಿ ಫೋಟೋ ತಗೊಳ್ಳುವಂಥದ್ದಾಗಿರ್ಬೋದು ಎಲ್ಲ ಜನರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವ್ಯಾಪಾರಸ್ಥರು ಕೂಡ ತಮಿಳುನಾಡು, ಆಂಧ್ರ ಹೀಗೆ ದೇಶದ ಮೂಲೆಯಿಂದ ಬಂದು ಈ ಪರಿಷೆಯಲ್ಲಿ ಭಾಗವಹಿಸಿದ್ದಾರೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ವಿಧವಾದಂತಹ ಕಡಲೆಕಾಯಿ, ನಾಟಿ ಕಡಲೆಕಾಯಿ ಆಗಿರ್ಬೋದು, ಹೀಗೆ ವೇಲಾಪುರಿ ಕಡಲೆಕಾಯಿ ಆಗಿರ್ಬೋದು, ವಿಧವಾದಂತಹ ಕಡಲೆಕಾಯಿ ಕೂಡ ತೊಗೊಂಬಂದಿದ್ದಾರೆ ವ್ಯಾಪಾರಸ್ಥರು. ತಮಿಳುನಾಡಿಂದ ಬಂದಿರೋರಾಗಿರ್ಬೋದು, ಒಂದು ವಾರದ ಹಿಂದೆ ಬಂದು ಇಲ್ಲಿ ವ್ಯಾಪಾರ ಮಾಡ್ತಿರೋದಾಗಿರ್ಬೋದು ಎಲ್ಲ ಕೂಡ ಇಲ್ಲಿ ನೆರವೇರ್ತಿದೆ ಅಂತಲೇ ಹೇಳ್ಬೋದು. ಇನ್ನು 3 ದಿನಗಳ ಕಾಲ ಮಳೆ ಇದ್ರೂ ಕೂಡ ನಾವು 3 ದಿನ ಇಲ್ಲಿ ವ್ಯಾಪಾರ ಮಾಡ್ತೀವಿ. 5-6 ಚೀಲ 10 ಚೀಲ ತಗೊಬಂದಿದ್ದೀವಿ. ವ್ಯಾಪಾರವನ್ನು ನಾವು ಮಾಡ್ತೀವಿ. ಈ ವಾರ ಮಳೆ ಬರ್ತಾ ಇದೆ ಯಾಕೋ ಅಂತ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಬೇಸರ ವ್ಯಕ್ತಪಡಿಸೋದ್ರ ಜೊತೆಗೆ ಅಷ್ಟೇ ಗ್ರಾಹಕರು ಕೂಡ ವ್ಯಾಪಾರಸ್ಥರ ಬಳಿ ಬಂದು ಕಡಲೆಕಾಯಿನ ಪರ್ಚೇಸ್ ಮಾಡ್ತಿರೋದಾಗಿರ್ಬೋದು. ಅವರು ಎಷ್ಟು ಹೇಳ್ತಾರೆ ವ್ಯಾಪಾರಸ್ಥರು ಅಷ್ಟೇ ದುಡ್ಡನ್ನು ಕೊಟ್ಟು ಕಡಲೆಕಾಯಿನ ಇಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದಾರೆ. नारायणाय विद्महे वासुदेवाय धीमहि तन्नो विद्महे चक्रतुण्डाय धीमहि ॐ शिवतमे वरिष्ठं हस्तम गोविन्दं मोदकेन अरुणकुसुममालां राजनम्बोदरं अमरदेवासं श्रीगणेशं नमामि. नमो राघवदये नमो गणपतये नमः प्रभवये नमस्ते सुरमोदराय गन्धाय विघ्नविनाशिने सुरधाय श्रीवरदमूर्तये नमो नमः. आयतनवान् भवते ಎಲ್ಲ